ಓಕೆ ಬನ್ನಿ ಒಂದ್ಸಲಿ ಬಿಯರ್ ನೋಡ್ಕೊಂಬರುವ, ಒಂದ್ಸಲಿ ಅಲ್ಲಾಡಿಸಿ ಟೈಟಾಗಿ ಬಿಡುವ. ನಾನು ಬಿಯರ್ ಕುಡಿಯೋದಿಲ್ಲ, ಕುಡಿಯೋರು ಒಂದ್ಸಲಿ ವಿಡಿಯೋದಲ್ಲೇ ನೋಡಿ ಖುಷಿ ಪಟ್ಬಿಡಿ. ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಬಿಯರ್ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ನಮಸ್ಕಾರ, ನಾನು ನಿಮ್ಮ ಕನ್ನಡ ದುರ್ಗ. ರಷ್ಯಾದ ಮಾಸ್ಕೋಯಿಂದ ಈ ವಿಡಿಯೋ ನಿಮಗೋಸ್ಕರ. ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿದೆ, ಯಾಕಂದರೆ ವಿಡಿಯೋ ಮಾಡಿಟ್ಟಿದ್ದೇನೆ, ಆದರೆ ಇಂಟರ್ನೆಟ್ಟೇ ಸ್ವಲ್ಪ ಪ್ರಾಬ್ಲಮ್ ಇದೆ. ನೆಟ್ ಆನ್ ಮಾಡಿಕೊಂಡ್ರೆ ಎಲ್ಲ ಓಪನ್ ಆಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ ನಿಮಗೆ. ಇಲ್ಲಿ ರಷ್ಯಾದ ಆ್ಯಪ್ಗಳನ್ನು ಯೂಸ್ ಮಾಡ್ಬೋದು, ಹಾಗೆ ಗೂಗಲ್ ಮತ್ತು ಟೆಲಿಗ್ರಾಮನ್ನು ಯೂಸ್ ಮಾಡ್ಬೋದು. ಬಾಕಿ ಎಲ್ಲ ಆ್ಯಪ್ಗಳನ್ನು ನೀವು ಯೂಸ್ ಮಾಡೋದಿದ್ದರೆ ವಿ ಪಿ ಎನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆನ್ ಮಾಡ್ಕೊಳ್ಬೇಕಾಗತ್ತೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ವಿ ಪಿ ಎನ್ ಆನ್ ಮಾಡಿಕೊಂಡ್ರೆ ಟೆಲಿಗ್ರಾಮ್ ಮತ್ತು ಗೂಗಲ್ ಸರಿಯಾಗಿ ವರ್ಕ್ ಆಗಲ್ಲ. ಟೆಲಿಗ್ರಾಮ್ ವಿ ಪಿ ಎನ್ ಆನ್ ಮಾಡ್ಕೊಳ್ಳದೇ ಇದ್ದರೆ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯಾವುದೂ ಓಪನ್ ಆಗಲ್ಲ. ಈ ಥರ ಪರಿಸ್ಥಿತಿ ಇದೆ ಇಲ್ಲಿ. ಮತ್ತು ನೆಟ್ವರ್ಕ್ ಕೂಡ ಸ್ವಲ್ಪ ಲೋ, ಹೇಳೋಕ್ಕಾಗಲ್ಲ. ಒಮ್ಮೊಮ್ಮೆ ತುಂಬ ಸ್ಲೋ ಆಗುತ್ತೆ, 3G ಥರ ವರ್ಕ್ ಆಗುತ್ತೆ, ಒಮ್ಮೊಮ್ಮೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಏರಿಯಾದ ಮೇಲೂ ಡಿಪೆಂಡ್ ಆಗಿರ್ಬೋದು, ಅಥವಾ ಸಿಮ್ ಮೇಲೂ ಡಿಪೆಂಡ್ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಡ್ಯೂಟಿ ಕೂಡ ಇಲ್ಲಿ 12 ಅವರ್ ಡ್ಯೂಟಿ ಮಾಡಲೇಬೇಕು. 8 ಅವರ್ ಡ್ಯೂಟಿ ಎಲ್ಲ ಇರುತ್ತೆ, ಸಿಗೋದು ಕಷ್ಟನೇ, ಇಲ್ಲ ಅಂತಲ್ಲ, ಸಿಗತ್ತೆ. ಆದರೆ 8 ಅವರ್ಸ್ ಡ್ಯೂಟಿ ಎಲ್ಲ ಮಾಡಿಕೊಂಡ್ರೆ ಇಲ್ಲಿ ಏನು ಉಳಿಸೋಕ್ಕಾಗಲ್ಲ. ಯಾಕಂದರೆ ರೂಮ್ ರೆಂಟು, ಖರ್ಚು, ಮೆಟ್ರೋ ಕಾರ್ಡು, ಮಂತ್ಲಿ ಮೆಟ್ರೋ ಕಾರ್ಡೆಲ್ಲ ತೊಗೊಳ್ಬೇಕಾಗತ್ತೆ. ಆದರೆ ವಿಡಿಯೋ ಅಪ್ಲೋಡ್ ಮಾಡೋದೇ ಕಷ್ಟ ಆಗ್ತದೆ, ಟೈಮೇ ಸಿಗ್ತಾ ಇಲ್ಲ. ನನಗೂ ಈಗ ನೈಟ್ ವರ್ಕ್ ಇರೋದ್ರಿಂದ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆವರೆಗೆ ಇರುತ್ತೆ. ರೂಮಿಗೆ ಬಂದು ಮುಟ್ಟೋವರೆಗೆ 10 ಗಂಟೆ ಆಗುತ್ತೆ. ನಮ್ಮ ಹಾಸ್ಟೆಲ್ಲು ನಿಮ್ಗೆ ಗೊತ್ತಿದೆ, ನಮ್ಮ ಹಾಸ್ಟೆಲ್ಲೇ ಒಂಥ ವಿಚಿತ್ರ. 11 ಗಂಟೆಯಿಂದ 4 ಗಂಟೆವರೆಗೆ ಕಿಚನ್ ಬಂದಿರುತ್ತೆ. ಇವರೇ ಇಲ್ಲಿ ವರ್ಕ್ ಮಾಡೋರು, ಮೇನಾಗಿ ಇಲ್ಲಿ ಹಾಸ್ಟೆಲ್ ನಡೆಸ್ತಾ ಇರೋರು ಯಾವ ಕಾಡಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಊಟದ ಟೈಮಲ್ಲಿ ಕಿಚನ್ ಬಂದ್ ಮಾಡಿಟ್ಟಿರ್ತಾರೆ. ಕೇಳಿದರೆ ಏನು ಹೇಳ್ತಾರೆ ಅಂತಲೇ ಅರ್ಥ ಆಗಲ್ಲ. ಯಾವುದೇ ಕಾರಣಕ್ಕೂ ಒಳಗಡೆ ಹೋಗ್ಲಿಕ್ಕೆ ಕೊಡಲ್ಲ. 1 ತಾಸು ಕ್ಲೀನಿಂಗ್ ಇರುತ್ತೆ, ಕ್ಲೀನಿಂಗ್ ಮಾಡಿ 4 ಗಂಟೆವರೆಗೂ ಕ್ಲೋಸ್ ಮಾಡಿಟ್ಟಿರ್ತಾರೆ. ಬೇರೆ ಹಾಸ್ಟೆಲ್ಗಳಲ್ಲಿ ಆ ಥರ ಇಲ್ಲ, ಬಟ್ ಈ ಹಾಸ್ಟೆಲಲ್ಲಿ ಮಾತ್ರ ಈ ಥರ ಇದೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಇದೇ ನಮ್ಮ ಕಿತ್ತೋಗಿರೋ ಹಾಸ್ಟೆಲ್ ಅಂತ. ಅದು ನಂಗೆ ಇನ್ನೂ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆದರೆ ಮಾಡ್ತೀನಿ ಒಂದು ದಿವಸ. ಹಾಗಾಗಿ ನಾನು 10 ಗಂಟೆಗೆ ಬಂದು ಮಾಡಿದ್ರು 1 ತಾಸಲ್ಲಿ ತಿಂಡಿ ಏನಾದರೂ ಮಾಡಿಕೊಳ್ಳೇಬೇಕು. ಆ ಗಡಿಬಿಡಿಯಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲ್ಲ. ಇನ್ನು 12 ಗಂಟೆ 1 ಗಂಟೆಗೆ ಮಲ್ಕೊಂಡ್ರೆ ಮತ್ತು 6 ಗಂಟೆಗೆ ಎದ್ದು ಮತ್ತೇನಾದ್ರು ತಿಂಡಿ ಮಾಡಿಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ನೈಟಲ್ಲಿ ಕಂಪ್ನಿಗಳಲ್ಲಿ ಊಟ ಎಲ್ಲ ಕೊಡಲ್ಲ. ಇಲ್ಲಿ ಊಟ ಕೊಟ್ಟರು ಅದು ನಮಗೆ ಊಟನ ಸ್ನ್ಯಾಕ್ಸ್ ಅಂತಲೇ ಗೊತ್ತಾಗಲ್ಲ. ಸೂಪ್ ಕೊಡ್ತಾರೆ, ಇಲ್ಲಾಂದ್ರೆ ಬ್ರೆಡ್ ಕೊಡ್ತಾರೆ. ಅದು ಊಟನೋ ಅಥವಾ ಸ್ನ್ಯಾಕ್ಸ್ ಅಂತಲೇ ಗೊತ್ತಾಗಲ್ಲ. ಕೇಳಿದ್ರೆ ಊಟ ಅಂತಾರೆ. ಇಲ್ಲಿ ಏನೇ ತೊಗೊಳ್ಳಿ, ಏನೇ ಮಾಡಿ, ಸೈಡಿಗೆ ಒಂದು ಬ್ರೆಡ್ ಇಟ್ಟಿರ್ತಾರೆ. ಇಲ್ಲಿವರೆಗೆ ಅದೇ ಜೀವನ. ಅಂದರೆ ನಾವಲ್ಲಿ ಇಂಡಿಯಾದಲ್ಲಿ ಹೇಗೆ ರೈಸನ್ನೇ ಯೂಸ್ ಮಾಡ್ತೇವೆ ಮಧ್ಯಾಹ್ನ ಸಂಜೆ, ಹಾಗೆ ಇಲ್ಲಿ ಅವರು ಬ್ರೆಡ್ಡೇ ಯೂಸ್ ಮಾಡ್ತಾರೆ. ಒಮ್ಮೊಮ್ಮೆ ನಾವು ಅದೇ ಬ್ರೆಡ್ ತಿನ್ನೋ ಪರಿಸ್ಥಿತಿ ಬರುತ್ತೆ, ಬೇರೆ ದಾರಿ ಇಲ್ಲ. ಆದ್ರೆ ಅಟ್ಲೀಸ್ಟ್ ನಾವು ಸಾಂಬಾರಾದರೂ ಮಾಡ್ಕೊಳ್ತೀವಿ, ಸಾಂಬಾರು ಜೊತೆನಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಇಲ್ಲಿವರೆಗೂ ಅದೂ ಇಲ್ಲ ಪಾಪ, ಯಾವುದೇ ಮಸಾಲನೂ ಇಲ್ಲ. ನೀರಲ್ಲೇ ಬೇಯಿಸ್ತಾರೆ, ಬರೀ ಉಪ್ಪೊಂದಿರುತ್ತೆ ಅನಿಸುತ್ತೆ ಅಷ್ಟೇ, ಮತ್ತು ಯಾವುದೇ ಟೇಸ್ಟ್ ಇರಲ್ಲ, ಅದರಲ್ಲೇ ತಿಂತಾರೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಇವತ್ತು ವಿಶೇಷ ಏನಂದರೆ, ನಾನು ಇಲ್ಲೇ ಒಂದು ಸ್ಟೋರನ್ನು ತೋರಿಸುವ ಅಂತ ನಿಮಗೆ ಈ ವಿಡಿಯೋ ಶುರು ಮಾಡಿದ್ದು. ನಾನು ನಿಮಗೆ ತೋರಿಸ್ತೇನೆ. ನಾನು ಹಿಂದ್ಗಡೆ ನೀವಲ್ಲಿ ಕಾಣ್ತಾ ಇರೋದೇ ಇಲ್ಲಿ ಸ್ಟೋರು. ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದಿದ್ದೀನಿ, ಇದೇ ಮಗಝಿನ್. ಒಳಗಡೆ ಹೋಗುವ. ಇಲ್ಲಿ ಎಲ್ಲ ಕಡೆ ವಿಡಿಯೋ ಮಾಡೋ ಹಾಗಿಲ್ಲ, ಭಯ ಆಗತ್ತೆ. ಯಾಕಂದರೆ ಎಲ್ಲೆಲ್ಲಿ ಪೊಲೀಸರು ಇರ್ತಾರೆ, ಯಾವಾಗ ಚೆಕ್ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ, ಇಲ್ಲೆಲ್ಲ ಬದಿಗೆ ಇದೇ ಥರ ಡೋರ್ ಇರುತ್ತೆ. ಹಾಗೆ ನಾನು ನಿಮ್ಗೆ ಇದೊಂದು ತೋರಿಸ್ಲೇಬೇಕು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 20 ರೂಪಾಯಿಲು, ಅಂದರೆ 20 ಇಂಡಿಯಾದ 30 ರೂಪಾಯಿ ಆಗ್ಬೋದು. 30 ರೂಪಾಯಿ ಹಾಕಿದರೆ ಒಂದು ಚಾನ್ಸ್ ಇದೆ ನೋಡಿ. ಈ ಥರ ನೀವಿಲ್ಲಿ ನೋಡ್ಬೋದು ಜಾತ್ರೆಗಳಲ್ಲಿ ಇದನ್ನು ಮೂವ್ ಮಾಡಿದ್ರೆ ಅದು ಗೊಂಬೆ ಹಿಡಿದು ಆ ಕಡೆ ಹಾಕುವಂಥದ್ದು. ಆದರೆ ಬರಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಇದನ್ನೆಲ್ಲ ಆಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಇದೇನಿದೆ ಗೊಂಬೆಗಳನ್ನು ಹಿಡ್ಕೊಳ್ಳುವಂಥದ್ದು, ಅದು ಟೈಟ್ ಇರಲ್ಲ. ಯಾವಾಗ ನೀವು ರಿಲೀಸ್ ಮಾಡ್ತೀರಾ, ಅದು ಮೇಲ್ಗಡೆ ಹೋಗಿ ನಿಂತಾಗ ಶೇಕೆ ಗೊಂಬೆ ಬಿದ್ದೋಗ್ಬಿಡುತ್ತೆ. ಇನ್ನು ಹಗುರ ಇರುವಂಥದ್ದು ಎಲ್ಲೋ ಲಕ್ಕಿದ್ರೆ ಹಿಡ್ಕೊಳ್ಳುತ್ತೆ ಅಷ್ಟೇ.
ಆದರೆ ಸುಮ್ಮನೆ ಗೊಂಬೆಗಳನ್ನು ನೋಡಿ ಆಡ್ಲಿಕ್ಕೆ ಹೋಗಲೇಬೇಡಿ, ಸುಮ್ಮನೆ ದುಡ್ಡು ವೇಸ್ಟು. ಬನ್ನಿ ಹಾಗೆ ನಾವು ಒಳಗಡೆ ಹೋಗಿ ನೋಡ್ಕೊಂಬರುವ. ಪಾಸ್ತಾ ಅದೇ ಇದೆ ಇಲ್ಲಿ, ಜಾಸ್ತಿ ಅದನ್ನೇ ತಿಂತಾರೆ. ನನಗಂತೂ ಆಗಲ್ಲ ಅದು. ಪಾಸ್ತಾ ರೇಟ್ ಕಡಿಮೆನೇ ಇದೆ ಇಲ್ಲಿ, ನೀವಿಲ್ಲಿ ನೋಡ್ಬೋದು. 49, 62 ಬೇರೆ ಬೇರೆ ಪಾಸ್ತಾ ಥರ ಇದೆ. ನಮ್ಮ ಇಷ್ಟವಾದ ರೈಸ್ ನೋಡಿ ಇಲ್ಲಿ, ನಮ್ಮ ಇಂಡಿಯಾ ಥರ ಸಿಗಲ್ಲ ಇಲ್ಲಿ ನೋಡಿ. 63 ರೂಪಾಯಿ ಇದು, ನೀವಿಲ್ಲಿ ನೋಡ್ಬೋದು. ಈ ರೈಸು 63 ರೂಪಾಯಿ. ಅನ್ನ ಮಾಡಿದ್ರೆ ಅರ್ಧ ಬೇಗ ತೆಗೆದ್ರೆ ಬೇಯಲ್ಲ, ಬೇಯಿಸಿದ್ರೆ ಪೂರ ಬೆಂದೋಗುತ್ತೆ, ಪೈಸಾ ಆದಂಗೆ ಆಗೋಗುತ್ತೆ. ಆ ಥರ ಪರಿಸ್ಥಿತಿ ಇಲ್ಲಿ. ಆದರೆ ಇನ್ನೊಂದು ರೈಸ್ ಸಿಗುತ್ತೆ ಇಲ್ಲಿ, ಕೆಂಪು ರೈಸು. ನೀವಿಲ್ಲಿ ನೋಡ್ಬೋದು, ಇಲ್ಲಿದೆ ಒಂದು 4-5 ಪೀಸ್ ಬಿದ್ದಿದೆ. ಇಲ್ಲಿ ತೋರಿಸ್ತೇನೆ ನಿಮಗೆ. ನೀವಿಲ್ಲಿ ನೋಡ್ಬೋದು, ಈ ಥರ ರೈಸ್ ಸಿಗುತ್ತೆ. ಕೆಂಪು ಬಿಳಿ ಕವರಲ್ಲಿ ಬರುತ್ತೆ. 57 ರೂಪಾಯಿಗೆ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ಅದು. ಇಲ್ಲಿ 57 ರೂಪಾಯಿಗೆ ಸ್ವಲ್ಪ ಚೆನ್ನಾಗಿರೋ ರೈಸ್ ಅಂದರೆ ಅದು ಒಂದೇ. ಮತ್ತು ನೀವಿಲ್ಲಿ ನೋಡ್ಬೋದು ನೋಡಿ, 99 ರೂಪಾಯಿ, 139 ರೂಪಾಯಿ. ಈ ರೈಸ್ ನೀವು ನೋಡ್ಬೋದು 139 ರೂಪಾಯಿ ಅಂತೆ. ಒಳ್ಳೆ ಪೈಸಾ ಆದಂಗೆ ಆಗುತ್ತೆ. ನೀವು ಬೇಗ ತೆಗೆದ್ರೆ ಬೇಯಲ್ಲ, ಬೇಯಿಸಿದ್ರೆ ಪೈಸಾ ಆಗಿಬಿಡತ್ತೆ, ಅಂಟಾಗುತ್ತೆ. ಆ ಥರ ಇದೆ ಇಲ್ಲಿ ರೈಸು. ಕಾಸ್ಟ್ಲಿ 134 ರೂಪಾಯಿ. ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಅನಿಸುತ್ತೆ ಅದು. 134 ರೂಪಾಯಿ. ಆದರೆ ಏನೂ ಚೆನ್ನಾಗಾಗಲ್ಲ. ಒಳ್ಳೆ ನಾವು ನಮ್ಮ ಕಡೆಗಳಲ್ಲಿ ದೋಸೆಗೆ ಯೂಸ್ ಮಾಡೋ ಅಕ್ಕಿ ಥರ ಇದೆ. ಇಲ್ಲಿ ಒಂದೇ ಒಂದು ಚೆನ್ನಾಗಿರೋ ರೈಸ್ ಅಂದರೆ ಇದೇ ರೈಸು. ಬಟ್ ಬಿಳಿ ಕವರಲ್ಲಿ ಬರುತ್ತೆ. ಅಂದರೆ ನಾರ್ಮಲ್, ಯಾವುದೇ ಹೆಸರಿರಲ್ಲ, ನಾರ್ಮಲ್ ಕವರಲ್ಲಿ ಬರುತ್ತೆ. 57 ರೂಪಾಯಿಗೆ ಬರುತ್ತೆ. ಆದರೆ ಇದು ನೋಡಿ, ಬ್ರ್ಯಾಂಡು ಕವರ್ ಸ್ವಲ್ಪ ಚೆನ್ನಾಗಿದೆ. 99 ರೂಪಾಯಿ ಹಾಕಿದ್ದಾರೆ ಇಲ್ಲಿ. 99 ರೂಪಾಯಿ, 99 ರೂಪಾಯಿ ಹಾಕಿದ್ದಾರೆ. ಬೇಳೆ ಎಲ್ಲ ನೋಡ್ಬೋದು ಇಲ್ಲಿ 109 ರೂಪಾಯಿ. ಕಡಿಮೆ ಇದೆ. ಎಷ್ಟು 450 ಗ್ರಾಮ್ ಇದೆ, ನೀವಿಲ್ಲಿ ನೋಡ್ಬೋದು. ಮತ್ತು ದಾಲು ಬೇಳೆ ಇದೆ ಇಲ್ಲಿ 27 ರೂಪಾಯಿ, 29 ರೂಪಾಯಿ ಇದೆ. ಮತ್ತು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಇದೆ. 119 ರೂಪಾಯಿ, 69 ರೂಪಾಯಿ, ಅದೇ ಥರ ಇದೆ ಇದು ನೋಡಲಿಕ್ಕೆ. ಎಲ್ಲ ಥರದ್ದು ಸಿಗಲ್ಲ ಇಲ್ಲಿ ಇಂಡಿಯಾ ಥರ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಅವರು ಇಂಪಾರ್ಟೆಂಟು, ನೀವಿಲ್ಲಿ ನೋಡ್ಬೋದು. ಕುಡಿಲಿಕ್ಕೂ ನೀರಿಲ್ಲ, ತೊಳ್ಕೊಳ್ಳೋಕ್ಕೂ ನೀರಿರಲ್ಲ ಇಲ್ಲಿ ಬೇರೆ ದೇಶನವರು ಬೇಕು. ಇಲ್ಲಿಯವರು ಕೆಟ್ಟ ಗಲೀಜು, ತೊಳ್ಕೊಳ್ಳೋಕೆ ನೀರೇ ಯೂಸ್ ಮಾಡಲ್ಲ. ಎಲ್ಲೇ ಹೋದರೂ ನಿಮಗೆ ನೀರೇ ಇರಲ್ಲ. ಫ್ಲಶ್ ಮಾಡೋಕ್ಕೆ ಮಾತ್ರ ನೀರಿರುತ್ತೆ, ಬಿಟ್ಟರೆ ತೊಳ್ಕೊಳ್ಳೋಕೆ ನೀರೇ ಇರಲ್ಲ. ಟಿಶ್ಯೂನೇ ಯೂಸ್ ಮಾಡಬೇಕಿಲ್ಲಿ. ನಮಗೆಲ್ಲ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ನಾವು ಸ್ನಾನಕ್ಕಿಂತ ಮುಂಚೆ ಒಂದ್ಸಲ ಹೋಗಿ ಬಂದು ಆಮೇಲೆ ಸ್ನಾನಕ್ಕೆ ಹೋಗ್ತೀವಿ. ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇಲ್ಲಿ ಬಂದ ಮೇಲೆ. ಕೆಟ್ಟ ಗಲೀಜಿನ ಮಕ್ಕಳು ಇಲ್ಲಿ ತೊಳ್ಕೊಳ್ಳೋದೇ ಇಲ್ಲ. ಸಾಲ್ಟಲ್ಲಿ ನಿಮಗೆ ತೋರಿಸ್ದೆ. ಸಕ್ಕರೆ, ಸಾಲ್ಟ್, ಇವು ಸಕ್ಕರೆ, ಉಪ್ಪು ಇವೆಲ್ಲ ಸುಮಾರು ಆಲ್ಮೋಸ್ಟು ಇಂಡಿಯನ್ ರೇಟೇ ಇದೆ. ಇಲ್ಲಿಯವ್ರು ನೋಡಿ, ನೀವು ಇಲ್ಲಿ ಎಷ್ಟು ಬ್ರೆಡ್ ತುಂಬ್ಕೊಂಡು ಬಿದ್ದಿದೆ. ಇಲ್ಲಿ ನೀವು ಸಂಜೆ ಬಂದರೆ ನಿಮಗೇನೂ ಇರಲ್ಲ ಇಲ್ಲಿ. ಈ ಸೈಡಲ್ಲಂತೂ ಯಾವ ಬ್ರೆಡ್ಡು ಇರಲ್ಲ, ಎಲ್ಲ ಖಾಲಿಯಾಗಿಬಿಟ್ಟಿರುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ರೇಟ್ ಕಾಸ್ಟ್ಲಿ. ಇಲ್ಲಿದಂತೂ ಜಾಸ್ತಿ ಈ ಕಿಜಿಕಿಸ್ತಾನು, ಉಜ್ಬೇಕಿಸ್ತಾನು, ರಷ್ಯನ್ ಕೂಡ ತುಂಬ ಈ ಬ್ರೆಡ್ಗಳನ್ನೇ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ಪಾತ್ರೆಗಳಲ್ಲೇ ಸಿಗುತ್ತೆ. ಆದರೆ ಟಿಫಿನ್ ಬಾಕ್ಸಿಗೆ ಮಾತ್ರ ನಾನು ಇಲ್ಲಿ ಶಾಕ್ ಆದೆ. ಒಂದೊಂದು ಬಾಕ್ಸಿಗೆ 120 ರೂಪಾಯಿ, 180 ರೂಪಾಯಿ ಅಂತ ಇದೆ. ತುಂಬ ಕಾಸ್ಟ್ಲಿ ಟಿಫಿನ್ ಬಾಕ್ಸ್ ಎಲ್ಲ ಇಲ್ಲಿ. ಮತ್ತು ಚಿಕ್ಕ ಜ್ಯೂಸ್ಗಳೆಲ್ಲ ಇದೆ, ಮಕ್ಕಳಿಗೆ ಅಂತ ಇದೆ. ಆದರೂ ಇಂಡಿಯಾದಲ್ಲಿ ನಿಮಗೆ 10 ರೂಪಾಯಿಗೆ 20 ರೂಪಾಯಿಗೆಲ್ಲ ಸಿಗುತ್ತೆ ಈ ಥರದ್ದು. ನಾನು ನೋಡಿದ್ದೆ, 20 ರೂಪಾಯಿಗೆಲ್ಲ ಸಿಗುತ್ತೆ. ಇಲ್ಲಿ 49-50 ರೂಪಾಯಿ. ಆದರೆ ಸ್ವಲ್ಪ ಕ್ವಾಲಿಟಿಲಿ ಚೆನ್ನಾಗಿರುತ್ತೆ, ತಮಾಷೆ ಅಂತ ಎಲ್ಲ. ಇಂಡಿಯಾದಲ್ಲಿ ಅದು ಇದು ಮಿಕ್ಸ್ ಮಾಡೋದು ಜಾಸ್ತಿ, ಆದರೆ ಇಲ್ಲಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೇಲೆ 109 ರೂಪಾಯಿ, 259 ರೂಪಾಯಿ, ಇದೆಲ್ಲ ಬೆಕ್ಕಿನ ಐಟಮು. ಇದೇನು ನಮಗೆ ಬೇಡ ಬಿಡಿ. ಮತ್ತು ಈ ಜ್ಯೂಸೆಲ್ಲ ಸೇಮೇ ಇದೆ, ಇಂಡಿಯಾದಲ್ಲೂ ಅಷ್ಟೇ ಇದೆ. 109 ರೂಪಾಯಿ, 100 ರೂಪಾಯಿಗೆಲ್ಲ ಸಿಗುತ್ತೆ ಇಂಡಿಯಾದಲ್ಲೂ ಕೂಡ. ಮತ್ತು ನೀರು ರೇಟ್ ತೋರಿಸ್ಬಿಡ್ತಾ ಇಲ್ಲಿ 59 ರೂಪಾಯಿ ಇದೆ. ಇದು ಫ್ಲೇವರಿಂದು ನೀರು. ಇಲ್ಲಿ ಹಣ್ಣಿನ ಚಿತ್ರ ಕೊಟ್ಟಿದ್ದಾರೆ ನೋಡಿ.
ಆದರೆ ಇಲ್ಲಿ ಪೇರ್ಲೆ ಹಣ್ಣಿಂದಿದೆ, ಲಿಂಬುದಿದೆ. ಇದೆಲ್ಲ ಸುಮ್ಮನೆ ಚಿತ್ರ ಇಲ್ಲ, ನಾನು ಟೇಸ್ಟ್ ಮಾಡಿ ನೋಡಿದ್ದೇನೆ. ಅದೇ ಫ್ಲೇವರ್ ಇರುತ್ತೆ, ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. 89 ರೂಪಾಯಿ ಇದೆ 1.5 ಲೀಟರು. ಮತ್ತು 45 ರೂಪಾಯಿ ಇದೆ, 59 ರೂಪಾಯಿ ಇದೆ, 52 ರೂಪಾಯಿ ಇದೆ. 20 ರೂಪಾಯಿಗೆಲ್ಲ ಯಾವುದೂ ಇಲ್ಲ, ಹಿಂಡ ಥರ 20-30 ರೂಪಾಯಿಗೆ ಯಾವುದೂ ಇಲ್ಲ. ಇನ್ನು ಕಡಿಮೆಗೆ ಅಂದರೆ ನಿಮಗಿಲ್ಲಿ ಸೋಡಾ ಇದೆ 40 ರೂಪಾಯಿಗೆ ಎಲ್ಲ ಇದೆ. ಆದರೆ ಇಲ್ಲಿ ಜ್ಯೂಸ್ ಮಾತ್ರ ಮುಟ್ಟೋದೇ ಅಲ್ಲ. ರೇಟ್ ನೀವು ಇಲ್ಲಿ ನೋಡ್ಬೋದು, 82 ರೂಪಾಯಿ, 99 ರೂಪಾಯಿ, 114 ರೂಪಾಯಿ. ಅದು ಅರ್ಧ ಲೀಟ್ರು ಇಲ್ಲ ಕಾಣಿಸುತ್ತೆ. ಅಂದರೆ ಜಾಸ್ತಿ ಮಿಕ್ಸಿಂಗ್ ಇಲ್ಲ. ಲೆಮನ್ ಇರ್ಬೋದು, ಆರೆಂಜ್ ಇರ್ಬೋದು, ಇದೆಲ್ಲ ಬಿಡಿ, ಇದು ಯಾವಾಗಿದ್ರೂ ಆರೋಗ್ಯಕ್ಕೆ ಹಾನಿಕಾರಕನೇ. ಓಕೆ, ಬನ್ನಿ ಹಾಗೆ ಮಸಾಲೆಗೆ ಹೋಗುವ. ಮೇನ್ ಇಂಡಿಯಾದ ಮಸಾಲೆ ಇಲ್ಲಿ ಎಲ್ಲೂ ಸಿಗೋದಿಲ್ಲ. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಯಾವುದೇ ಇಂಡಿಯನ್ ಮಸಾಲೆ ಸಿಗೋಲ್ಲ. ನೀವು ಇಲ್ಲಿ ನೋಡ್ಬೋದು, ಬರೀ ಯಾವುದೋ ಇಲ್ಲಿ ಚಿಕನ್ ಪೌಡ್ರ್ ಸಿಗುತ್ತೆ. ಅದು ಪೌಡ್ರ್ ಇರಲ್ಲ, ಇದರಲ್ಲಿ ಬರೀ ಎಲ್ಲ ಸಾಲ್ಟೇ ಇರುತ್ತೆ. ಸಾಲ್ಟ್ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ. ನಿಮಗೆ ಶೇಕ್ ಮಾಡಿ ತೋರಿಸ್ತಾ ಇಲ್ಲಿ. ಇದನ್ನೇ ನೋಡಿ, ನೀವು ಇಲ್ಲಿ ಚಿಕನ್ ಪೌಡ್ರ್ ಕೊಟ್ಟಿದ್ದಾರೆ. ಅದ್ರ ಶೇಕ್ ಮಾಡಿದ್ರೆ ಗೊತ್ತಾಗುತ್ತೆ, ಸಾಲ್ಟೇ ಇದೆ. ನಾನು ತೊಗೊಂಡು ಹೋಗಿದ್ದೆ, ಆದರೆ ಜಾಸ್ತಿ ಸಾಲ್ಟೇ ಮಿಕ್ಸ್ ಇದೆ ಇದರಲ್ಲಿ, ಮಸಾಲನೇ ಇರಲ್ಲ. ಇಂಡಿಯದ್ದು ಅಂದರೆ ನಿಮಗೆ ಸಿಗುತ್ತೆ ಇಲ್ಲಿ ಇದು ಕಾಳು ಮೆಣಸಿನ ಪೌಡ್ರ್ ಇದೆ, ಮಿರ್ಚಿ ಪೌಡ್ರ್ ಇದೆ, ಹಳದಿ ಇದೆ, ಅಷ್ಟೇ. ಮತ್ತು ನಿಮಗಿದೆ ಇಲ್ಲಿ ಜೀರಿಗೆ ಒಂದಿದೆ, ಬೆಳ್ಳುಳ್ಳಿ ಪೌಡ್ರು, ಲವಂಗ ಇದೆ. ನೀವಿಲ್ಲಿ ನೋಡ್ಬೋದು 29 ರೂಪಾಯಿಗೆ ಕರಿಬೇವು ಕೊಟ್ಟಿದ್ದಾರೆ. ಎಷ್ಟು ಜಾಸ್ತಿ ಇರಲ್ಲ, ಸ್ವಲ್ಪ ಇದೆ. ಮತ್ತು ಬಾಕಿ ಯಾವುದು ಮಸಾಲ ಅಷ್ಟೊಂದು ಯಾವುದು ಕಾಣಿಸ್ತಾನೆ ಇಲ್ಲ, ಎಲ್ಲ ಇಲ್ಲಿದೆ. ಬರೀ ಸಾಲ್ಟ್ ಒಂದು ಮಿಕ್ಸ್ ಮಾಡಿರ್ತಾರೆ, ಟೇಸ್ಟೇ ಇರಲ್ಲ. ಸುಮ್ಮನೆ ಯಾವ ಥರ ಅಂದರೆ ಸೂಪ್ ಥರ ಮಾಡ್ಕೊ ಕುಡಿಲಿಕ್ಕೆ ಕಡ್ಡಿಲ್ಲ, ಮತ್ತೇನಿಲ್ಲ. ಮತ್ತು ಒಂದಿಷ್ಟು ಸಾಸ್ಗಳನ್ನು ಇಟ್ಟಿದ್ದಾರೆ. ಸಾಸೆಲ್ಲ ಅಷ್ಟೊಂದೇನು ಇಂಡಿಯಾ ಥರನೇ, ಏನು ಉಪಯೋಗ ಇಲ್ಲ ಸಾಸ್ ಅಲ್ಲವ. ಮತ್ತಿಲ್ಲಿ ಚಿಕನ್ಸ್ ಎಲ್ಲ ಇದೆ, ಫ್ರೀಜರ್ ಆಗಿರುವಂಥದ್ದು, ತುಂಬ ದಿನದ್ದು. ಶಟ್ಲಿ ಗಿಟ್ಲಿ ಎಲ್ಲ ಇದೆ, ನಿಮಗಿಲ್ಲಿ ಕಾಣಿಸ್ಬೋದು. 114 ರೂಪಾಯಿ, 289 ರೂಪಾಯಿ. ಮತ್ತು ಇಲ್ಲಿದೆ ನೋಡಿ, ಸುಮಾರು ಏನೇನೋ ಇದೆ, ತಿಂಡಿ ಐಟಮ್ಮು, ಚಿಕನ್ನು ಎಲ್ಲ ಇದೆ. ಚಿಪ್ಸ್ ರೇಟು ತೋರಿಸ್ಬಿಡ್ತೆ. ಇಲ್ಲಿ ಚಿಪ್ಸ್ಗಳು ನೋಡಿ 129 ರೂಪಾಯಿ ಅಂತೆ, ಆಲೂ ಚಿಪ್ಸ್ ಅಂತೆ. ಮತ್ತು 259 ರೂಪಾಯಿ, 179 ರೂಪಾಯಿ ನೋಡಿ. ಇದಕ್ಕೆ 29 ರೂಪಾಯಿ ಅಂತೆ. ಬ್ರೆಡ್ ಅನಿಸುತ್ತೆ ಇದು. ಇದಕ್ಕೆ 24 ರೂಪಾಯಿ ಅಂತೆ. ಇದರಲ್ಲಿ ಎಷ್ಟೊಂದು 4 ಇದ್ದಂಗೆ ಕಾಣಿಸುತ್ತೆ. ಚಿಪ್ಸ್ ರೇಟ್ ಸ್ವಲ್ಪ ಕಾಸ್ಟ್ಲಿನೇ ಇಲ್ಲಿ, ಇಂಡಿಯಾದಕ್ಕಿಂತ ತುಂಬ ಕಾಸ್ಟ್ಲಿ ಇದೆ ಚಿಪ್ಸ್ ರೇಟು. ಮತ್ತು ನಿಮಗಿಲ್ಲಿ ಟೀ ಪೌಡರ್ಲ್ಲೇ ಇದೆ. ಟೀ ಪೌಡ್ರೆಲ್ಲ ಆಲ್ಮೋಸ್ಟ್ ಸೇಮ್ ರೇಟೇ ಇದೆ. ಗ್ರೀನ್ ಟೀಗಳು ಜಾಸ್ತಿ ಇದೆ, ಆ ಟೇಸ್ಟೇ ಬರೋದಿಲ್ಲ. ಇಂಡಿಯನ್ ಟೀ ಪೌಡ್ರ್ ಥರ ಟೇಸ್ಟೇ ಬರೋಲ್ಲ. ಮತ್ತು ನಿಮಗಿಲ್ಲಿ ತಿಂಡಿ ವಿಭಾಗ, ಸ್ನ್ಯಾಕ್ಸ್, ನಮ್ಮ ಇಂಡಿಯಾ ಥರ ತಿಂಡಿ ಸಿಗೋದಿಲ್ಲ, ನಿಜವಾಗ್ಲೂ ಹೇಳ್ತೆ. ನೆನೆಸ್ಕೊಳ್ಬೇಕು ನಮ್ಮ ಇಂಡಿಯಾ ತಿಂಡಿಗಳನ್ನು, ಫುಡ್ಗಳನ್ನು ನಾವು ನೆನೆಸ್ಕೊಳ್ಬೇಕು. ಬಾಯಲ್ಲಿ ನೀರು ಬರುತ್ತೆ, ಆ ಥರ ಟೇಸ್ಟ್ ಇರುತ್ತೆ. ಇಲ್ಲಿ ರೇಟು ಕೂಡ ತುಂಬ ಕಾಸ್ಟ್ಲಿ ಇದೆ, ಅಷ್ಟೊಂದೇನು ಕಡಿಮೆ ಇಲ್ಲ, ಕಾಸ್ಟ್ಲಿನೇ ಇದೆ. ಅಷ್ಟೊಂದು ಟೇಸ್ಟು ಇರಲ್ಲ, ಎಲ್ಲ ಬ್ರೆಡ್ಡಿಂದನೇ ಮಾಡಿರೋ ಥರ ಇದೆ. ಬಿಸ್ಕೆಟ್ ಒಂದು ಅಡ್ಡಿಲ್ಲ ಅಲ್ಲಿ. ವೆರೈಟಿ ತಿಂಡಿ ಇದೆ ಅಂತ ತೋರಿಸ್ಲಿಕ್ಕೆ ಏನಿಲ್ಲ, ಬರೀ ಬಿಸ್ಕೆಟ್ ಮಾತ್ರ ಇದೆ. ಬನ್ನಿ ಆಯಿಲ್ ತೋರಿಸ್ತೆ. ಇಲ್ಲಿ ಎಲ್ಲ ಬೇರೆ ಕಂಪ್ನಿದು ಇದೆ. ಆಲಿವ್ ಆಯಿಲ್ ಇದೆ, ನಾರ್ಮಲ್ ಆಯಿಲು ಇದೆ. 134, 174 ಅಷ್ಟೇ. ಸ್ವಲ್ಪ ನಮ್ಮ ಇಂಡಿಯಾದಲ್ಲಿರೋ ಹಾಗೆ ಕಂಪನಿ ಪ್ರಾಡಕ್ಟ್ ಮೇಲೆ ಸ್ವಲ್ಪ ಜಾಸ್ತಿ ರೇಟು. ಮತ್ತು ಹಾಗೆ ಇಲ್ಲಿ ಬೀಫು, ಚಿಕನ್ ಎಲ್ಲ ತುಂಬ ಇದೆ. ಇವೆಲ್ಲ ಯಾವುದು ನಮಗೆ ಐಟಮ್ ಬೇಡ. ಇದೆಲ್ಲ ಫ್ರೈ ಮಾಡು ತಿಂತಾರೆ, ಹಾಗೇನೂ ತಿಂತಾರೆ ಈ ಕಿಜಿಕಿಸ್ತಾನ್ ಅವರೆಲ್ಲ. ಅದು ಹೆಂಗೆ ತಿಂತಾರೋ ನನಗಂತೂ ಗೊತ್ತಿಲ್ಲ. ಮತ್ತು ಹಾಲಿನ ಪ್ರಾಡಕ್ಟಿಗೆ ಬರುವ, ನೀವು ನೋಡ್ಬೋದು ಅಷ್ಟೇ, ಒಂದು 30 ರೂಪಾಯಿ ಹೆಚ್ಚು ಕಡಿಮೆ ಇದೆ. ಆದರೆ ಒಂದೊಂದು ಪ್ರಾಡಕ್ಟ್ ಅಂದರೆ ಕಂಪ್ನಿ ಮೇಲೆ ಡಿಪೆಂಡ್ ಇದೆ. 114 ಒಂದು ಲೀಟ್ರೇ ಸೇಮೆ, 1.5 ಲೀಟ್ರ್ ಇರ್ಬೋದು, 1.5 ಲೀಟ್ರ್ ಇದೆ.
ಇಲ್ಲ 1 ಲೀಟ್ರ್ ಇದೆ. 1 ಲೀಟ್ರಿಗೆ 104, 89 ರೂಪಾಯಿ, 92 ರೂಪಾಯಿ, 109 ರೂಪಾಯಿ, 94 ರೂಪಾಯಿ. ಅಂದರೆ ಕಂಪನಿ ಮೇಲೆ ಡಿಪೆಂಡ್ ಇದೆ. ಬಟ್ ತುಂಬ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅಂದರೆ ದಪ್ಪ ಇರುತ್ತೆ ಹಾಲು. ಆದರೆ ಏನು ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅದರಲ್ಲಿ ಕೊಟ್ಟಿದ್ದಾರೆ ಬರೀ ಹಾಲಿನ ಕೆನೆ ಮತ್ತು ಹಾಲು ಅಂತ ಕೊಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ. ಬಟ್ ತುಂಬ ದಪ್ಪ ಬರುತ್ತೆ ಹಾಲು. ನೀವು ಒಂದು ಸಲ ತೊಗೊಂಡೋದ್ರೆ 2 ಸಲ ಮಾಡ್ಬೋದು, ಅಷ್ಟು ದಪ್ಪ ಬರುತ್ತೆ. ಅಂದರೆ ನೀರು ಹಾಕಿ ಮಾಡ್ಬೋದು. ಹಾಗೆ ಇನ್ನು ನೀವಿಲ್ಲಿ ಮೊಟ್ಟೆಗಳನ್ನು ನೋಡ್ಬೋದು. ಕಂಪನಿ ಮೇಲೆ ಡಿಪೆಂಡ್ ಇದೆ. ಕಂಪನಿ ಬ್ರ್ಯಾಂಡ್ ಮೇಲೆ ನಿಮಗೆ ರೇಟ್ ಜಾಸ್ತಿ. ಆದರೆ ಎಲ್ಲದರಲ್ಲೂ 10 ಮೊಟ್ಟೆ ಇದೆ, ಮತ್ತು 6 ಮೊಟ್ಟೆದು ನಿಮಗೆ ಸಿಗುತ್ತೆ. 10 ಮೊಟ್ಟೆ ನೀವು ಇಲ್ಲಿ ನೋಡ್ಬೋದು 119 ಇದೆ. ಆದರೆ ಇದು ಕಂಪನಿ ಬ್ರ್ಯಾಂಡೆಡ್ ಕಂಪನಿ, ಹಾಗಾಗಿ ರೇಟ್ ಜಾಸ್ತಿ ಇದೆ. 126, 219 ಈ ಥರ ಇದೆ. ಮತ್ತು ನೋಡಿ 54 ರೂಪಾಯಿದು ಇದೆ 10 ಮೊಟ್ಟೆನೇ, ನೀವು ಇಲ್ಲಿ ನೋಡ್ಬೋದು. 54 ರೂಪಾಯಿದು ಕೂಡ ಇದೆ, 71 ರೂಪಾಯಿದು ಇದೆ. ಹಾಗೆ ಚಾಕ್ಲೇಟಿಗೆ ಬರುವ ಚಾಕ್ಲೇಟ್ ಐಟಮು ಮತ್ತು ಬ್ರೆಡ್ ಐಟಮ್ ಕೂಡ ಇದೆ. ಆದರೆ ಚಾಕ್ಲೇಟ್ ಐಟಮ್ಮು ಮತ್ತು ಈ ಸ್ವೀಟ್ ಐಟಮ್ಮು, ಬಿಸ್ಕಿಟ್ ಐಟಮ್ಸ್ ಎಲ್ಲ ಇಲ್ಲಿ ತುಂಬ ಕಾಸ್ಟ್ಲಿ. ಇನ್ನು ಯಾಕಂದರೆ ಇಲ್ಲಿ ಯಾವುದು ರೆಡಿ ಆಗೋಲ್ಲ, ಎಲ್ಲ ಹೊರಗಡೆಯಿಂದನೇ ಬರುತ್ತೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಬ್ರೆಡ್ ಬಿಟ್ಟರೆ ಮತ್ತೇನು ಮಾಡೋ ಸುಳ್ಳು. ಯಾಕಂದರೆ ನೀವಿಲ್ಲಿ ನೋಡ್ಬೋದು, ನೀವಿಲ್ಲಿ ಇಂಡಿಯಾದೆಲ್ಲ ನೋಡಿರ್ಬೋದು, ಈ ಥರದ್ದೆಲ್ಲ ಕಡಿಮೆಗೆ ಸಿಗುತ್ತೆ. ಆದರೆ ಇಲ್ಲಿ ನೋಡ್ಬೋದು 139, 129. ಓರಿಯೋ ಬಿಸ್ಕಿಟ್ ನೋಡ್ಬೋದು 74 ರೂಪಾಯಿ. ಇಂಡಿಯಾದಲ್ಲೂ ಅಷ್ಟೇ ಇದೆ ಇದು. ಮತ್ತು ಈ ಥರ ಕಪ್ ಕೇಕ್ ಇದೆ 192 ರೂಪಾಯಿ. ಬಿಸ್ಕೆಟು ತುಂಬ ಕಾಸ್ಟ್ಲಿನೇ, ತೋರಿಸ್ತೆ ನಿಮಗೆ. ಬಿಸ್ಕೆಟ್ ಐಟಮಲ್ಲಿ ಈ ಥರ ಬಿಸ್ಕೆಟ್ ಎಲ್ಲ ಬರುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಸಿಗೋ ಬಿಸ್ಕೆಟ್ ಅಂದರೆ ಇದು ಒಂದೇ ಅನಿಸುತ್ತೆ. 56 ರೂಪಾಯಿಗೆ ಇಷ್ಟು ಸಿಗುತ್ತೆ. ಬಟ್ ಬಾಕಿ ಬಿಸ್ಕೆಟ್ ಎಲ್ಲ ಕಾಸ್ಟ್ಲಿನೇ ಇದೆ, 71 ರೂಪಾಯಿ. ಮತ್ತು ನೀವಿಲ್ಲಿ ನೋಡ್ಬೋದು ಕ್ರೀಮ್ ಬಿಸ್ಕೆಟ್ ಅಂತೆ 114 ರೂಪಾಯಿ, 54 ರೂಪಾಯಿ, 49 ರೂಪಾಯಿ, 72 ರೂಪಾಯಿ. ಆದರೆ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಹೇಳೋದಿದೆ. ಇಲ್ಲಿ ಏನೇನು ವಸ್ತುಗಳು ಇಟ್ಟಿರ್ತಾರೆ, ಯಾವ ಪ್ರಾಡಕ್ಟ್ ಇಟ್ಟಿರ್ತಾರೆ, ಅಲ್ಲಿ ರೇಟ್ ಏನಿದೆ ಆ ರೇಟ್ ಇರೋದೇ ಇಲ್ಲ. ಎಷ್ಟು ವಸ್ತುಗಳು ನೀವು ಸ್ಕ್ಯಾನ್ ಮಾಡೇ ತೊಗೊಳ್ಬೇಕು ಇಲ್ಲಿ. ಯಾಕಂದರೆ ತುಂಬ ಸಲ ಏನಾಗುತ್ತೆ ಅಂದರೆ ಯಾವುದೋ ವಸ್ತುಗಳನ್ನ ಎಲ್ಲೆಲ್ಲೋ ಇಟ್ಟಿರ್ತಾರೆ, ನೀವು ಡೈರೆಕ್ಟ್ ತಗೊಂಡು ಅಲ್ಲಿ ಕೊಡ್ತೀರಾ, ಅಲ್ಲಿ ರೇಟ್ ಮತ್ತು ಜಾಸ್ತಿನೇ ಇರುತ್ತೆ. ಹಾಗಾಗಿ ನೀವು ಯಾವುದೇ ವಸ್ತುಗಳನ್ನ ತೊಗೊಂಡ್ರು ಕೂಡ ಅದರಲ್ಲಿ ನೀವು ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಏನೇನು ಬೇಕೋ ತೊಗೊಳ್ಳಿ. ಆ ಲೆಕ್ಕಕ್ಕೆ ಬಿಸ್ಕೆಟ್ಗಳಿಲ್ಲಿ ತುಂಬ ಕಾಸ್ಟ್ಲಿನೇ. 10-20 ರೂಪಾಯಿ, 30 ರೂಪಾಯಿಗೆಲ್ಲ ಯಾವುದೂ ಸಿಗೋದೇ ಇಲ್ಲ. 34 ರೂಪಾಯಿಂದ ಶುರು. ಅದು ನಿಮಗೆ ಎಷ್ಟು ಒಂದು 6 ಬಿಸ್ಕೆಟ್ ಏನೋ ಸಿಗುತ್ತೆ ಅಷ್ಟೇ. ಮತ್ತೆಲ್ಲ ಕಾಸ್ಟ್ಲಿ. ಚಾಕ್ಲೇಟ್ ಐಟಮಿಗೆ ಬರುವ ನಿಮ್ಗೆ ತೋರಿಸ್ತಾನೆ. ಇಲ್ಲಿ 19 ರೂಪಾಯಿ ಇದೆ. ಅಂದರೆ 100 ಗ್ರಾಮಿಗೆ ಇಲ್ಲಿ ಪ್ರತಿಯೊಂದು ಎಲ್ಲ ಚಾಕ್ಲೇಟ್ ಕೂಡ 100 ಗ್ರಾಮಿಗೆ ರೇಟ್ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಲ್ಲ ವೆರೈಟಿ ಚಾಕ್ಲೇಟ್ಸ್ ಇದೆ. ಬಟ್ ಇಲ್ಲಿ ಚಾಕ್ಲೇಟ್ಸ್ಗಳು ತುಂಬ ಇಷ್ಟ ಆಗುತ್ತೆ ನನಗೆ. ಯಾಕಂದರೆ ಇಲ್ಲಿ ಚಾಕ್ಲೇಟ್ ಒಳಗೆ ನೋಡಿ, ನೀವು ಇಲ್ಲಿ ಚಾಕ್ಲೇಟ್ ನೋಡ್ಬೋದು, ಇದರೊಳಗೆ ಸ್ಟ್ರಾಬೆರಿ ಹಣ್ಣು ತೋರಿಸಿದ್ದಾರೆ. ಸುಮ್ಮನೆ ತೋರಿಸಿರಲ್ಲ, ಇದರಲ್ಲಿ ಹಣ್ಣೆ ಹಾಕಿರ್ತಾರೆ, ಒರಿಜಿನಲಾಗಿ ಹಾಕಿರ್ತಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ನಿಜವಾಗ್ಲೂ ಹಣ್ಣುಗಳನ್ನೇ ಹಾಕಿ ಮಾಡಿರ್ತಾರೆ ಇಲ್ಲಿ. ತುಂಬ ಚಾಕ್ಲೇಟು ತುಂಬ ಚೆನ್ನಾಗಿದೆ. ತುಂಬ ವೆರೈಟಿ ಚಾಕ್ಲೇಟ್ಸ್ಗಳಿದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ 54, 79, 100 ಗ್ರಾಮಿಗೆ ಅಷ್ಟೇ ಇದೆ. ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ತಗೊಳ್ಬೋದು. ಇನ್ನು ಹಾಗೆ ಇಲ್ಲೂ ಒಂದಿಷ್ಟು ಚಾಕ್ಲೇಟ್ಸ್ ಇದೆ. 54 ರೂಪಾಯಿ, 34 ರೂಪಾಯಿ ವೆರೈಟಿ ಚಾಕ್ಲೇಟ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು, ಎಲ್ಲ ಚೆನ್ನಾಗಿದೆ. 54 ರೂಪಾಯಿ ನೀವು ಇಲ್ಲಿ ನೋಡ್ಬೋದು. ಎಲ್ಲ ಕ್ರೀಮ್ ಚಾಕ್ಲೇಟ್ ಇದೆ, ಫ್ರೂಟ್ಸ್ ಚಾಕ್ಲೇಟ್ ಇದೆ, ಕೋಕೋನಟ್ ಚಾಕ್ಲೇಟ್ ಇದೆ, ಎಲ್ಲ ವೆರೈಟಿ ಚಾಕ್ಲೇಟ್ಸ್ ಇದೆ. ಇವಾಗ ಬರುವ ನಮ್ಮ ಎಣ್ಣೆ ಪ್ರಿಯರ ವಿಭಾಗಕ್ಕೆ ಬರುವ ನೀವೇನು ನೋಡ್ಬೋದು. ಎಲ್ಲ ಥರದ ನಿಮಗೆ ಎಣ್ಣೆನೂ ಸಿಗುತ್ತೆ ಈ ಶಾಪ್ಗಳಲ್ಲಿ. ಬರೀ ಎಲ್ಲ ಶಾಪ್ಗಳಲ್ಲಿ ಇದು ಸಿಗುತ್ತೆ. ಇಲ್ಲಿ ಕಡಿಮೆನೂ ಇದೆ, ಇಲ್ಲಿ ತುಂಬ ಕಡಿಮೆ ಇದೆ. ಇಂಡಿಯಾದ ರೇಟ್ಗಿಂತ ತುಂಬಾ ಕಡಿಮೆ ಇದೆ. ನೀವು ಇಲ್ಲಿ ರೇಟ್ ನೋಡ್ಬೋದು. ರೇಟ್ ನಿಮ್ಗೆ ಕಾಣಿಸ್ತಾ ಇದೆ, ಕೂಡ ಕಾಣಿಸ್ತಾ ಇದೆ.
ನೀವಿಲ್ಲಿ ನೋಡ್ಬೋದು ಇದು ನೋಡಿ, ಇದನ್ನೆಲ್ಲ ರೇಟ್ ನೋಡಿ, 449 ರೂಪಾಯಿ ಇದೆ. ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ನಾನಂತೂ ಕುಡಿಯಲ್ಲ, ಹಾಗಾಗಿ ನನಗೆ ಈ ಬ್ರ್ಯಾಂಡ್ ಬಗ್ಗೆಲ್ಲ ಗೊತ್ತಿಲ್ಲ. ಇದು ನೋಡಿ ನೀವಿಲ್ಲಿ 724 ರೂಪಾಯಿಗಿದೆ. ಕುಡಿಯೋರಿಗೆ ಯಾವ್ಯಾವ ಬ್ರ್ಯಾಂಡ್ ಅಂತ ಗೊತ್ತಿರ್ಬೋದು, ಒಂದ್ಸಲ ಎಲ್ಲ ತೋರಿಸ್ಬಿಡ್ತೆ, ನೋಡ್ಕೊಂಬಿಡಿ ಯಾವ್ಯಾವ ಬ್ರ್ಯಾಂಡ್ ಇದೆ, ಎಷ್ಟು ರೇಟ್ ಇದೆ ಅಂತ. ಎಲ್ಲ ಬಾಟ್ಲುಗಳು ಡಿಸೈನ್ ಆಗಿದೆ, ನೋಡಬೇಕು. ಬಾಟ್ಲು ನೋಡ್ರೆ ತಗೊಳ್ಬೇಕು ಅನಿಸುತ್ತೆ, ಅಷ್ಟು ಡಿಸೈನ್ ಆಗಿದೆ. ಇಲ್ಲಿ ಬಿಯರ್ ಕೂಡ ಇದೆ ಅನಿಸುತ್ತೆ, ಬಿಯರು ಮತ್ತು ಸ್ಟ್ರಾಂಗ್ ಕೂಡ ಇದೆ, ಕೆಳಗಡೆ ಇದೆ. ನೀವು ಇಲ್ಲಿ ನೋಡ್ಬೋದು, ವೆರೈಟಿ ಆಗಿದೆ. ಎಲ್ಲ ರೇಟಲ್ಲೂ ಇದೆ. ತುಂಬ ಕಡಿಮೆ ಕಾಣಿಸುತ್ತೆ, ಯಾಕಂದರೆ ಇಂಡಿಯಾದಲ್ಲಿ ಎಲ್ಲ 1000-2000 ರೂಪಾಯಿಗೆ ನೋಡ್ದಂಗೆ ಕಾಣಿಸ್ತಿತ್ತು. ಇಲ್ಲೆಲ್ಲ ನಿಮಗೆ ಕಡಿಮೆ ರೇಟಲ್ಲಿ ಕಂಡಂಗೆ ಕಾಣಿಸ್ತಿದೆ. ಇಲ್ಲಿ ವೈನ್ ಏನೇ ಇರ್ಬೋದು, ಇದು 719 ರೂಪಾಯಿಗೆ ಎಲ್ಲ ಇದೆ. ವೈನೇ ಇದೆ ಅನ್ಸುತ್ತೆ, ವೈನೇ ಕಾಣಿಸುತ್ತೆ. ಹೌದು, ವೈನೇ ಇದೆಲ್ಲ ತುಂಬ ಕಡಿಮೆ ಆಗಿದೆ. 600 ರೂಪಾಯಿ. ಇದು ನೋಡಿ, ಎಲ್ಲ ದೊಡ್ಡ ಬಾಟ್ಲೇ ಇದೆ. 600 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 400ರಿಂದ 700 ರೂಪಾಯಿ ಒಳಗಿದೆ, 800 ರೂಪಾಯಿ ಒಳಗಿದೆ. ಓಕೆ, ಎಣ್ಣೆ ಪ್ರಿಯರ್ ಒಂದ್ಸಲಿ ಖುಷಿ ಆದ್ರಿ ಅನಿಸುತ್ತೆ. ಇಲ್ಲಿ ಒಂದು ಚಿಕ್ಕ ಬಾಟ್ಲು ಒಂದಿಷ್ಟು ಇಟ್ಟಿದ್ದಾರೆ, ಇದೆಲ್ಲ ಗೊತ್ತಿಲ್ಲ ಏನಂತ, ಯಾಕಂದರೆ ನಾವು ಎಣ್ಣೆಗೆ ಸ್ವಲ್ಪ ದೂರ, ಹಾಗಾಗಿ ನಮ್ಗೆ ಯಾವುದು ಬ್ರ್ಯಾಂಡ್ಗಳು ಗೊತ್ತಿಲ್ಲ. ಓಕೆ, ಬನ್ನಿ ಒಂದ್ಸಲಿ ಬಿಯರ್ ನೋಡ್ಕೊಂಬರುವ, ಒಂದ್ಸಲಿ ಅಲ್ಲಾಡಿಸಿ ಟೈಟಾಗಿ ಬಿಡುವ. ನಾನು ಬಿಯರ್ ಕುಡಿಯೋದಿಲ್ಲ, ಕುಡಿಯೋರು ಒಂದ್ಸಲಿ ವಿಡಿಯೋದಲ್ಲೇ ನೋಡಿ ಖುಷಿ ಪಟ್ಬಿಡಿ. ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಬಿಯರ್ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ನಿಮಗಾಗಲೇ ಎಣ್ಣೆ ತೋರಿಸ್ದೆ, ಹಾಗೆ ಬಿಯರ್ ಕೂಡ ಅಷ್ಟೇ, ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಮತ್ತೊಂದು ಏನಂದರೆ, ಇಲ್ಲಿ ದೇಶದಲ್ಲಿ ತುಂಬ ಲಿಮಿಟು, ಅಂದರೆ ಎಷ್ಟು ಬೇಕೋ ಅಷ್ಟು ಕುಡಿತಾರೆ. ಇಲ್ಲಿ ಚಳಿಗೋಸ್ಕರ ಕುಡಿತಾರೆ, ಬಟ್ ಮನೆ ಹೋಗ್ತಾರೆ, ಕುಡಿತಾರೆ, ಊಟ ಮಾಡ್ತಾರೆ, ಮಲ್ಕೊಳ್ತಾರೆ. ನಾನು ಈ 3 ತಿಂಗಳಲ್ಲಿ ಎಲ್ಲೂ ಹೊರಗಡೆ ಕುಡಿದು ಜಾಸ್ತಿಯಾಗಿ ಬಿದ್ದವ್ರು ನೋಡೇ ಇಲ್ಲ. ನೀವಿಲ್ಲಿ ನೋಡ್ಬೋದು ಎಷ್ಟು ಕಡಿಮೆ ಸಿಗುತ್ತೆ ಅಂದರೆ 59 ರೂಪಾಯಿಂದ ಶುರು. ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿದೆ, ಮತ್ತೆಲ್ಲ ಒಂದೇ. ನೀವು ನೋಡ್ಬೋದು ಎಲ್ಲ ಬ್ರ್ಯಾಂಡ್ ಬಿಯರ್ ಕೂಡ ನಿಮಗಿಲ್ಲಿದೆ. 59ರಿಂದ 199ವರೆಗೂ ಇದೆ. ಎಲ್ಲ ಬ್ರ್ಯಾಂಡೆಡ್ ಒಂದ್ಸರಿ ನೋಡ್ಕೊಂಬಿಡಿ, ಹೆಸರುಗಳು ಬೇರೆ ಇದೆ. ಯಾವುದು ಬ್ರ್ಯಾಂಡ್ ನೋಡಿ 69 ರೂಪಾಯಿಗಿದೆ, 66 ರೂಪಾಯಿಗಿದೆ. ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇದೆ. ಅಂದರೆ ಒಂದೊಂದು ಶಾಪಲ್ಲಿ ಕಡಿಮೆ ಇರುತ್ತೆ, ಒಂದೊಂದು ಶಾಪಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಅವರೇ ರೇಟ್ ಹಾಕ್ಕೊಳ್ತಾರೆ. ಈಗ ನೀವು ಇಲ್ಲಿ ನೋಡ್ಬೋದು, ಇದು 74 ರೂಪಾಯಿ ಇದೆ. ಬೇರೆ ಶಾಪ್ಗಳಲ್ಲಿ ನಿಮ್ಗೆ ಕಡಿಮೆನೂ ಸಿಗ್ಬೋದು, 65 ರೂಪಾಯಿಗೂ ಸಿಗ್ಬೋದು. ಶಾಪ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ನಿಮಗೆ. ಚಾಕ್ಲೇಟ್ ವಿವೋಗೆ ಬರುವ, ಇದು ದೊಡ್ಡ ಚಾಕ್ಲೇಟು, ಚಿಕ್ಕದೆಲ್ಲ. ರೇಟಲ್ಲಿ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಚಾಕ್ಲೇಟು ನೋಡ್ಕೊಂಬಿಡಿ. ವೆಜಿಟೇಬಲಿಗೆ ಬರುವ, ಈಗ ವೆಜಿಟೇಬಲ್ ತೋರಿಸ್ತಾನೆ. ನೋಡಿ, ಬೆಳ್ಳುಳ್ಳಿ ಇಲ್ಲಿ ಹಾಕಿದ್ದಾರೆ, 100 ಗ್ರಾಮು 43 ರೂಪಾಯಿ ಅಂತೆ. ನೀವು ಈ ಥರ ಪ್ಯಾಕೆಟ್ ತೊಗೊಂಡ್ರೆ ಪ್ಯಾಕೆಟಲ್ಲಿ 199 ರೂಪಾಯಿ 4 ಪೀಸ್ ಇದೆ. ಮತ್ತು ಆಲೂಗಡ್ಡೆ 35 ರೂಪಾಯಿ ಇದೆ, ಆನಿಯನ್ನು 35. ಇಲ್ಲಿ ಕಡಿಮೆ ಅಂದರೆ ಆನಿಯನ್ನು ಮತ್ತು ಆಲೂಗಡ್ಡೆ ಮಾತ್ರ, ಮತ್ತೆಲ್ಲ ಕಾಸ್ಟ್ಲಿನೇ ಇದೆ. ಯಾಕಂದರೆ ಕುಕುಂಬರ್ ನೋಡಿ 209 ರೂಪಾಯಿ ಅಂತೆ. ಮತ್ತು ಟೊಮೆಟೊ ಮಾತ್ರ ಇಲ್ಲಿ ಮುಟ್ಟು ಆಟೋನೇ ಇಲ್ಲ. ಟೊಮೆಟೊ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ, 239 ರೂಪಾಯಿ. ಅದು ಟೊಮೆಟೊ ವೆರೈಟಿ ಇದೆ. ನೀವು ಮತ್ತು ಚಿಕ್ಕ ಟೊಮೆಟೊ ಬರುತ್ತೆ ಇಲ್ಲಿ, ಈ ಥರ ಚಿಕ್ಕ ಟೊಮೆಟೊ ಬರುತ್ತೆ 209 ರೂಪಾಯಿ. ಮತ್ತು ಈ ಥರ ನಾರ್ಮಲ್ ಟೊಮೆಟೊ ಇದೆ ಇಂಡಿಯದ ಥರ, ಆದರೂ ಅದು ಕೂಡ ಕಾಸ್ಟ್ಲಿನೇ, 195 ರೂಪಾಯಿ kg. ಇಲ್ಲಿ kg ಅಂತ ಕೊಟ್ಟಿದ್ದಾರೆ, ಇಲ್ಲಿ ಚಿಕ್ಕದಾಗಿ ಕೊಟ್ಟಿರ್ತಾರೆ, kgನ ಅಥವಾ 100 ಗ್ರಾಮ್ ಅಂತ ಕೊಟ್ಟಿರ್ತಾರೆ.
ಈ ಥರ ಕವರ್ಗಳಿರುತ್ತೆ, ನೀವು ತೊಗೊಂಡು ಇದನ್ನು ಹರ್ಕೊಂಡು ಇದರಲ್ಲಿ ಮಾಡ್ಕೊಳ್ಬೋದು. ಬನ್ನಿ ಬಿಯರ್ ತೋರಿಸ್ದೆ, ಒಂದ್ಸಲಿ ಎಲ್ಲ ಆಡಿಸಿ ಟೈಟಾಗಿ ಬಿಡುವ ಹಾಕ್ಕೊಂಡು. ನಾನು ತೊಗೊಳ್ಳಲ್ಲ, ಆದರೂ ನಿಮ್ಗೊಂದ್ಸಲಿ ತೋರಿಸ್ಬಿಡ್ತೆ. ಬಿಯರ್ ಇಲ್ಲಿ ನಿಮ್ಗೆ ತುಂಬ ಕಡಿಮೆ ಸಿಗುತ್ತೆ, ಆದರೆ ಇಂಡಿಯದ ಥರ ಇಲ್ಲಿ ತುಂಬ ಲಿಮಿಟಾಗಿ ಕುಡಿತಾರೆ. ಲಿಮಿಟ್ ಅಂದರೆ ಎಷ್ಟು ಬೇಕೋ ಅಷ್ಟೇ ಕುಡಿತಾರೆ. ಮನೆಗೆ ಹೋಗಿ ಕುಡಿತಾರೆ, ಮಲ್ಕೊಳ್ತಾರೆ, ಊಟ ಮಾಡ್ತಾರೆ, ಮಲ್ಕೊಳ್ತಾರೆ. ಇಲ್ಲಿ ಎಲ್ಲ ಶಾಪ್ಗಳಲ್ಲೂ ನಿಮಗೆ ಇಷ್ಟು ಕಡಿಮೆಗೆ ಸಿಗುತ್ತೆ, ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಆದರೆ ಹೊರಗಡೆ ಅಲ್ಲಿ ಇಲ್ಲಿ ಬಿದ್ದವ್ರನ್ನ ಇನ್ನುವರೆಗೂ ನೋಡೇ ಇಲ್ಲ. ತುಂಬ ಕಡಿಮೆ ಇದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಇದೆ 79 ರೂಪಾಯಿ ಇದೆ, 74 ರೂಪಾಯಿ ಇದೆ, 63 ರೂಪಾಯಿ ಇದೆ, 134 ರೂಪಾಯಿ ಇದೆ. ಇಲ್ಲಿ ಶಾಂಪೂ, ಕ್ರೀಮು, ಬ್ರಷ್ಷು ಎಲ್ಲ ಇದೆ ನೋಡ್ಬೋದು. ಇಲ್ಲಿ ಬ್ರಷ್, ಟೂತ್ಪೇಸ್ಟ್ ಎಲ್ಲ ಇದೆ ನೋಡಿ, 109 ರೂಪಾಯಿ. ಬೇರೆ ಬೇರೆ ರೇಟ್ ಇದೆ. ಬ್ರಷ್ಗಳ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಬಾಕಿ ಎಲ್ಲ ಇಂಡಿಯಾ ರೇಟೇ ಇದೆ. ಸ್ವಲ್ಪ ಒಂದು 20-30 ರೂಪಾಯಿ ಹೆಚ್ಚು ಕಡಿಮೆ ಅಷ್ಟೇ. ಆದರೆ ಬ್ರಷ್ ಸ್ವಲ್ಪ ಕಾಸ್ಟ್ಲಿನೇ ಕಾಣುತ್ತೆ ಇಲ್ಲಿ. ಮತ್ತು ಶಾಂಪು ಗಿಂಪು ಎಲ್ಲ ಸೇಮೇ ಇದೆ, ಏನು ಎಕ್ಸ್ಟ್ರಾ ಏನು ಜಾಸ್ತಿ ಏನಿಲ್ಲ. ಕಾಸ್ಟ್ಲಿನೇ ಇದೆ ಇಲ್ಲಿ. ಇಂಡಿಯಾದ ರೇಟ್ಗಿಂತ ತುಂಬಾ ಕಾಸ್ಟ್ಲಿ. 200-300 ರೂಪಾಯಿವರೆಗೂ ಇದೆ. ಹೌದು, 169 ರೂಪಾಯಿ ಇದೆ, ಮತ್ತು 159 ಇದೆ, ಮತ್ತು ಕಿವಿ ಹಣ್ಣು 169 ರೂಪಾಯಿ kg. ಮತ್ತು ಈ ಥರ ಪ್ಯಾಕೆಟ್ ತೊಗೊಂಡ್ರೆ 138, 3 ಪೀಸ್ ಇದೆ. ಇದು 6 ಪೀಸ್ ಏನೋ ಜಾಸ್ತಿ ಇದೆ, 239. ಮತ್ತು ಹಾಗೆ ಪ್ಯಾಕೆಟ್ ಮಾಡುವಂಥ ಸೇಬಣ್ಣು ನೋಡಿರ್ಬೋದು, 179 ರೂಪಾಯಿ. ಮತ್ತು ಅವಕಾಡೋ ನೋಡ್ಬೋದು, 36 ರೂಪಾಯಿ, ಬಟ್ 100 ಗ್ರಾಮಿಗೆ 36 ರೂಪಾಯಿ. ಮತ್ತು ಮಾವಿನ ಹಣ್ಣು 100 ಗ್ರಾಮಿಗೆ 34 ರೂಪಾಯಿ. ಹಣ್ಣೇ ಇದೆ, ಸ್ವಲ್ಪ ಮೆತ್ತಗಿದೆಯಪ್ಪ. ದ್ರಾಕ್ಷಿ ಹಣ್ಣು 379 ರೂಪಾಯಿ. ದಾಳಿಂಬೆ ಹಣ್ಣು 299 ರೂಪಾಯಿ. ಬಾಳೆಹಣ್ಣಿಗೆ ರೇಟ್ ಹಾಕಿಲ್ಲ, ಬಟ್ ಕಾಸ್ಟ್ಲಿನೇ ಇದೆ. ಸೇಬಣ್ಣಲ್ಲಿ ವೆರೈಟಿ ಇದೆ. ಸ್ವಲ್ಪ ಹಣ್ಣಾಗಿರೋದು, ಹಳದಿ ಹಣ್ಣು, ಹಸಿರು ಹಣ್ಣು, ಕೆಂಪು ಹಣ್ಣು, ಬಿಳಿ ಹಣ್ಣು ಎಲ್ಲ ಥರದ್ದು ಹಾಕಿದ್ದಾರೆ. ರೇಟ್ ಬೇರೆ ವೆರೈಟಿ ಇದೆ. ಹಣ್ಣುಗಳು ಅಡ್ಡಿಲ್ಲ, ಒಂದು ಲೆವೆಲ್ಲಿಗೆ ಇದೆ. ಜಾಸ್ತಿ ಅಂತಲೂ ಹೇಳೋಂಗಿಲ್ಲ, ಕಡಿಮೆ ಅಂತಲೂ ಹೇಳೋಂಗಿಲ್ಲ. ಹಾಗೆ ನೀವಿಲ್ಲಿ ಗೋಡಂಬಿ, ದ್ರಾಕ್ಷಿಗಳನ್ನು ನೋಡ್ಬೋದು. ರೇಟು ನೀವಿಲ್ಲಿ ನೋಡ್ಬೋದು, ಇಲ್ಲಿ 100 ಗ್ರಾಮಿಗೆ ಅಂತ ಹಾಕಿದ್ದಾರೆ. 100 ಗ್ರಾಮಿಗೆ 169 ರೂಪಾಯಿ ಗೋಡಂಬಿ. ದ್ರಾಕ್ಷಿ 46 ರೂಪಾಯಿ 100 ಗ್ರಾಮು. ನೀವಿಲ್ಲಿ ದ್ರಾಕ್ಷಿ 100 ಗ್ರಾಮಿಗೆ 46 ರೂಪಾಯಿ ನೀವು ನೋಡ್ತಾ ಇರ್ಬೋದು. ಆದರೆ ತುಂಬ ಗಟ್ಟಿ ಇದೆ, ಇಂಡಿಯದ ಥರ ಇಲ್ಲ ನೋಡಿ. ಸೌಂಡ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಹಾರ್ಡ್ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಮೆತ್ತಗಂತ ಇಲ್ಲ. ಮತ್ತು ಅಷ್ಟೊಂದೇನು ಚೆನ್ನಾಗಿಲ್ಲ ಇಲ್ಲಿ, ಎಲ್ಲ ಗಟ್ಟಿಯಾಗಿದೆ, ಮೆತ್ತಗಿಲ್ಲ ಇಂಡಿಯದ ಥರ. ಅಂದರೆ ಅಷ್ಟೊಂದು ಫ್ರೆಶ್ ಇಲ್ಲ ಅನಿಸುತ್ತೆ. ಜಾಸ್ತಿ ದಿನ ಉಳಿಸೋಕ್ಕೋಸ್ಕರ ಡ್ರೈ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಶಾಪ್ಗಳನ್ನು ನೋಡಿದ್ರಿ, ಶಾಪ್ಗಳಲ್ಲಿ ಎಣ್ಣೆ, ಬಿಯರೆಲ್ಲ ಆರಾಮ್ ಸಿಗತ್ತೆ ಅನ್ನೋದು ನೋಡಿದ್ರಿ. ಇಲ್ಲಿ ರೇಟೆಲ್ಲ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ನೀವು ಇಂಡಿಯನ್ ಕರೆನ್ಸಿಗೆ ಎಷ್ಟಾಗತ್ತಂತ ನೀವು ಕನ್ವರ್ಟ್ ಮಾಡ್ಕೊಂಡು ನೋಡಿ. ಒಂದು 20-30 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ, ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ ಇಲ್ಲಿ. ಆದರೆ ಒಂದೊಂದು ವಸ್ತುಗಳು ಕಾಸ್ಟ್ಲಿ ಇದೆ, ಒಂದೊಂದು ವಸ್ತುಗಳು ಕಾಸ್ಟ್ಲಿ ಇಲ್ಲ, ಸೇಮ್ ರೇಟೇ ಇದೆ. ಆದರೆ ಫ್ರೆಶ್ ಅಂತೇನೇ ಇಲ್ಲ, ಫ್ರೆಶ್ ಅಂತ ಯಾವುದೂ ಇಲ್ಲ. ನಮ್ಮ ದೇಶದ ಥರ ಫ್ರೆಶ್ ಯಾವುದೂ ಸಿಗೋದಿಲ್ಲ. ಪ್ರತಿಯೊಂದು ನಿಮ್ಗೆ ಅಲ್ಲೇ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ, ಟೇಸ್ಟ್ ಇರುತ್ತೆ. ನಮ್ಮ ದೇಶದ ಥರ ಮತ್ತು ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕಂಟ್ರಿಯಾಗಿರ್ಬೋದು, ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು, ಆದರೆ ಫುಡ್ ಇರ್ಬೋದು, ಆರು ಯಾವುದೇ ವಸ್ತುಗಳಿರ್ಬೋದು, ನಮ್ಮ ದೇಶದ ಥರ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ದೇಶ ನಾವು ಸ್ವರ್ಗ ಅಂತ ಕರಿತೀವಿ. ನಮ್ಮ ದೇಶದವ್ರು ಕೂಡ ಅಷ್ಟೇ ಅಲ್ಲ, ಬೇರೆ ದೇಶದವರು ಕೂಡ ನಮ್ಮ ದೇಶನ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅದೇ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಸಿಗುವಂಥ ಪ್ರೀತಿ, ವಿಶ್ವಾಸ ಇರ್ಬೋದು, ಒಳ್ಳೆ ಫುಡ್ ಇರ್ಬೋದು, ನಾವು ಪ್ರೀತಿಯಿಂದ ಮಾಡ್ತೀವಿ, ಅದಕ್ಕೋಸ್ಕರ ಅಷ್ಟು ಟೇಸ್ಟ್ ಆಗಿರುತ್ತೆ. ಮೇನ್ ಏನಂದರೆ
ನಮ್ಮ ದೇಶಕ್ಕೆ ಸಿಗುವಂಥ ಮಸಾಲೆ ಮತ್ತು ಎಲ್ಲೂ ಸಿಗೋದಿಲ್ಲ. ನೀವು ಈಗಾಗಲೇ ನೋಡಿದ್ರಿ ವಿಡಿಯೋದಲ್ಲಿ ಮಸಾಲೆಗಳೇ ಇರೋಲ್ಲ, ಅಲ್ಲಿ ಉಪ್ಪನ್ನೇ ಹಾಕಿರ್ತಾರೆ, ಸ್ವಲ್ಪ ಮಸಾಲೆ ಇರುತ್ತೆ, ಉಪ್ಪನ್ನು ಮಿಕ್ಸ್ ಮಾಡಿರ್ತಾರೆ. ಪ್ರತಿಯೊಂದು ಮಸಾಲೆದಲ್ಲೂ ಉಪ್ಪೇ ಇರುತ್ತೆ, ನಾನು ತೊಗೊಂಡು ನೋಡಿದ್ದೀನಿ. ಟೇಸ್ಟ್ ಇರೋಲ್ಲ, ಒಳ್ಳೆ ರಸಮ್ ಮಾಡೋ ಥರ ಇರುತ್ತೆ. ಇಲ್ಲಿಯವರು ತುಂಬ ಜನ, ಇಲ್ಲಿಯವರು ಎಲ್ಲರೂ ಕೂಡ ಅದನ್ನೇ ಮಾಡೋದು. ಬಸ್ ಅಂತ ಹೋಗೋಣ ಬನ್ನಿ, ಆಮೇಲೆ ಹೇಳ್ತೆ.